ಸಾಮೂಹಿಕವಾಗಿ ಮದುವೆ ಆಗಬೇಕು ಅಂತ ಅನ್ಸಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಬೇಕು ಅಂತ ಅನ್ಕೋತೀವಿ. ಮನೇಲಿ ಯಾರಾದರೂ ಹಿರಿಯರು ಹೋದರೆ ಅವ್ರ ಕಾರ್ಯಗಳೆಲ್ಲ ಮುಗಿದ ಮೇಲೆ ಧರ್ಮಸ್ಥಳಕ್ಕೆ ಒಂದ್ಸಲಿ ಹೋಗಿ ಭೇಟಿ ಮಾಡಿಕೊಟ್ಟು ಬರ್ತೀವಿ. ಈ ತರಹ ಇರುವಂತಹ ಧರ್ಮಸ್ಥಳವನ್ನು ಇವತ್ತು ಏನು ಮಾಡಿಟ್ಟಿದ್ದಾರೆ? ಕಳೆದ 13 ವರ್ಷಗಳಿಂದ ಸತತವಾಗಿ ಒಂದು ಸುಳ್ಳನ್ನು ಸತ್ಯ ಮಾಡುವ ನಿಟ್ಟಿನಲ್ಲಿ ಒಂದು ಹೆಣ್ಣಿಗೆ ನ್ಯಾಯ ಸಿಗದಿರುವ ಹಾಗೆ ನೋಡಿಕೊಂಡು ಆ ಹೆಣ್ಣಿನ ಭುಜದ ಮೇಲೆ ಒಂದು ಗನ್ನಿಟ್ಟು ಅದನ್ನು ನೇರವಾಗಿ ಧರ್ಮಸ್ಥಳದ ಕೆಳಗೆ ಫೈರ್ ಮಾಡ್ತಾ 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 13 ವರ್ಷ ತಳ್ಳಿದ್ದಾರೆ. ಮೊದಲ 1 ವರ್ಷ ಅಂದರೆ 9ನೇ ತಾರೀಕು ಅಕ್ಟೋಬರ್ 2012ಕ್ಕೆ ನಡೆದಿರೋ ಇನ್ಸಿಡೆಂಟು ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್. 2013 ಅಕ್ಟೋಬರ್ 10ರವರೆಗೆ ಧರ್ಮಸ್ಥಳದ ಯಾರ ಹೆಸರು ಇಲ್ಲ. ಆಲ್ ಆಫ್ ದ ಸಡನ್ ಒಂದು ವಾಹಿನಿಯಲ್ಲಿ ಕೂತ್ಕೊಂಡು ಹೇಳ್ತೀರಿ ಧರ್ಮಸ್ಥಳದ ಇಂತಿಂಥವ್ರ ಹೆಸರಿದೆ ಅಂತ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಅನವಶ್ಯಕವಾಗಿ ಕೆಲವು ಹೆಸರು ಬರ್ತಿದೆ ಅಂತ ತಕ್ಷಣ ಅವ್ರು ಬಿಡ್ತೀರಿ, 3 ಜನ ಹಿಡ್ಕೋತೀರಿ. ಜೈನ್ ಅಂತ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಧರ್ಮಸ್ಥಳಕ್ಕೆ ಲಿಂಕ್ ಮಾಡಿ ಇವತ್ತಿನವರೆಗೂ ಕಾವಂದರನ್ನು ಕಾಮಾಂದರು ಅಂತ ಕರೀತಾರೆ. ಏನು ಸಂಬಂಧ ಸೌಜನ್ಯ ಕೇಸ್ಗೂ ಧರ್ಮಸ್ಥಳಕ್ಕೂ? ಅವ್ರ ಹತ್ರ ಉತ್ತರ ಇಲ್ಲ. ಅದಾಯಿತು ಅನನ್ಯ ಭಟ್ ಅಂತ ಮತ್ಯಾವುದೋ ಕೇಸ್ ತರ್ತೀರಿ, ಅದಾಯಿತು ಬುರುಡೆ ಅಂತ ಇನ್ನೊಂದು ಕೇಸ್ ತೊಗೊಂಬರ್ತೀರಿ, ಅಲ್ಲಿ 100 ಹೆಣ್ಣು ಮಕ್ಕಳನ್ನ ಹೂತಾಕಿದ್ದಾರೆ ಅಂತೀರಿ. ಮತ್ತಾರೋ ಒಬ್ಬ ಮುಲ್ಲಾ ಬರ್ತಾನೆ, ಅವನು ಬಂದು ಕೂತ್ಕೊಂಡು ಹೇಳ್ತಾನೆ 1000 ಜನರ ಹೆಣ್ಮಕ್ಳ ಅತ್ಯಾಚಾರ ಆಗಿದೆ, ಅವ್ರ ಮಣ್ಣು ಅವ್ರನ್ನಲ್ಲಿ ಹೂತಾಕಿದ್ದಾರೆ ಅಂತ ಹೇಳ್ತಾನೆ.